ಹಾಯ್ ಎವ್ರಿವನ್. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಬನ್ನಿ, ದಿಢೀರಾಗಿ ಮಾಡ್ಕೊಳ್ಬೋದಾದ ಹಸಿ ಬಟಾಣಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಪಲಾವ್ ಅಂತೂ ತುಂಬಾ ಫ್ಲೇವರ್ಫುಲ್, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಪಲಾವ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಮಗೆ ಜಸ್ಟ್ 10 ನಿಮಿಷ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ಕುಕ್ಕರ್ ಕೆಲಸ ಅಷ್ಟು ಜಟ್ ಪಟ್ ಅಂತ ಆಗೋಗುತ್ತೆ. ಈ ಪಲಾವ್ ಜೊತೆ ಬರೀ ಮೊಸರು ಬಜ್ಜಿ ಇದ್ರೂ ಸಾಕು. ನಿಮಗೆ ಬೇಕು ಅಂದರೆ ಇದನ್ನು ಚಟ್ನಿ ಅಥವಾ ಯಾವುದೇ ವೆಜ್ ಆ್ಯಂಡ್ ನಾನ್ ವೆಜ್ ಗ್ರೇವಿಗಳ ಜೊತೆನೂ ಸರ್ವ್ ಮಾಡ್ಬೋದು. ಇದನ್ನು ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗಿದೆ ಬನ್ನಿ, ಹಸಿ ಬಟಾಣಿ ಪಲಾವ್ ಅಥವಾ ಮಟರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 70ರಿಂದ 80 ml ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ, ಒಳ್ಳೆ ರುಚಿ ಕೊಡತ್ತೆ. ಈಗ ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ಳೋಣ. ಇಲ್ಲಿ ನಾನು 2 ಇಂಚ್ ಚಕ್ಕೆ, 8 ಲವಂಗ, 4 ಏಲಕ್ಕಿ, 3 ಮರಾಠ ಮೊಗ್ಗು, 1 ಚಕ್ರ ಮೊಗ್ಗು, 1 ಟೀ ಸ್ಪೂನ್ ಸೋಂಪಿನ ಕಾಳು, ಹಾಗೆ ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಹಾಗೆ 2 ಬಿರಿಯಾನಿ ಎಲೆ ಹಾಕ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮೇನಾಗಿ ಹಾಕ್ಕೊಳ್ಬೇಕು. ಇನ್ನು ಮಿಕ್ಕಿದ ಮಸಾಲೆ ಪದಾರ್ಥಗಳು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈಗ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ತೆಳುವಾಗಿ ಉದ್ದುದ್ದ ಹೆಚ್ಕೊಂಡ 3 ಈರುಳ್ಳಿನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಂಥ ಪದಾರ್ಥಗಳನ್ನು ರುಬ್ಕೋಬೋದು. ಈಗ ಒಂದು ಜಾರ್ನಲ್ಲಿ ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಹಾಗೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು 2 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚ್ ಶುಂಠಿ ಹಾಕಿ ನೀರಿನ ಅವಶ್ಯಕತೆ ಇದ್ದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೋದು. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿನ ಇದೇ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಪಲಾವ್ಗೆ ಮೇನಾಗಿ ಹಾಕ್ಕೊಳ್ಬೇಕಾಗಿರೋದೇ ಪುದೀನ ಸೊಪ್ಪು. ಪುದೀನ ಸೊಪ್ಪು ಈ ಪುಲಾವ್ಗೆ ಒಳ್ಳೆ ಫ್ಲೇವರ್ ಮತ್ತು ರುಚಿ ಕೊಡುತ್ತೆ. ಇದನ್ನು ಫ್ರೈ ಮಾಡ್ತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರತ್ತೆ. ಇದನ್ನೀಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ 1 ಕಪ್ಪಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಈ ಬಟಾಣಿನ ಹಾಕ್ಕೊಂಡು ಹಾಗೆ ಇದ್ರ ಜೊತೆಗೆ ಒಂದು ಸಣ್ಣ ಕಪ್ಪಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಸಿ ಬಟಾಣಿ ಇಲ್ಲ ಅಂದರೆ ನೆನೆಸ್ಕೊಂಡ ಒಣ ಬಟಾಣಿ ಕೂಡ ಹಾಕ್ಕೊಳ್ಬೋದು. ಆದರೆ ಹಸಿ ಬಟಾಣಿ ಹಾಕ್ಕೊಂಡ್ರೇ ತುಂಬಾ ಟೇಸ್ಟ್ ಕೊಡೋದು. ಈ ಪಲಾವ್ಗೆ ಮೇನಾಗಿ ಹಸಿ ಬಟಾಣಿ ಮತ್ತು ಪುದೀನದೇ ಟೇಸ್ಟ್ ಇರೋದು. ಹಾಗೆ ಇದಕ್ಕೆ ನಾವು ಟೊಮ್ಯಾಟೊ ಹಾಕಿಲ್ಲ, ಅದ್ರ ಬದಲು ಮೊಸರು ಹಾಕಿದ್ದೀವಿ. ಮೊಸರು ಹಾಕ್ಕೊಂಡ್ರೆ ಟೇಸ್ಟು ಕೊಡುತ್ತೆ ಮತ್ತು ಅನ್ನ ಕೂಡ ಸಾಫ್ಟಾಗಿ ಇರುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೀಗ 2 ಕಪ್ಪಷ್ಟು ಬಾಸ್ಮತಿ ರೈಸ್ನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಸ್ಮತಿ ರೈಸ್ ಬದಲು ನೀವು ಜೀರಾ ರೈಸ್ ಅಥವಾ ಸೋನಾ ಮಸೂರಿ ಅಕ್ಕಿ ಕೂಡ ಬಳಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಕಪ್ ಬಾಸ್ಮತಿ ರೈಸ್ಗೆ 3 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಜೀರಾ ರೈಸ್ ಅಥವಾ ಸೋನಾ ಮಸೂರಿ ಅಕ್ಕಿ ಆದರೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ ಕೂಗಿ ಪ್ರೆಷರೆಲ್ಲ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಿಡ್ ಓಪನ್ ಮಾಡ್ತಿದ್ದಂಗೆ ಹಸಿ ಬಟಾಣಿದು ಪುದೀನದು ಒಳ್ಳೆ ಘಮ ಬರ್ತಾ ಇರತ್ತೆ. ಹಸಿ ಬಟಾಣಿ ಸೀಸನ್ ಇದ್ದಾಗ ಒಂದ್ಸಲಿನಾದರೂ ಮಾಡ್ಕೊಳ್ಳೇಬೇಕಾದ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ತುಂಬಾ ರುಚಿಯಾದ ಹಸಿ ಬಟಾಣಿ ಪಲಾವ್ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ? ಒಂದ್ಸಲಿ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಹಸಿ ಬಟಾಣಿ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಈಸಿ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.